I'm Kaviraj from scoringtarget.com. In today's session, we are going to learn message writing tricks and tips for GPSTR and other competitive exams presented by Kaviraj Jidage. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಮೆಸೇಜ್ ರೈಟಿಂಗನ್ನು ಯಾವ ಥರ ಬರೀಬೇಕು ಅನ್ನೋದ್ರ ಬಗ್ಗೆ ಕಲಿಯೋಣ. ಇವತ್ತಿನ ಕ್ಲಾಸಲ್ಲಿ ವಾಟ್ ಈಸ್ ಮೆಸೇಜ್ ರೈಟಿಂಗ್ ಫಾರ್ಮೇಟ್ ಆ್ಯಂಡ್ ಮೆಸೇಜ್ ರೈಟಿಂಗ್ ಸ್ಟ್ರಕ್ಚರ್, ಅದ್ರ ಜೊತೆಗೆ 3 ಮೆಸೇಜ್ಗಳನ್ನು ಯಾವ ಥರ ಬರೀಬೇಕು ಅನ್ನೋದು ಇವತ್ತಿನ ಒಂದು ಕ್ಲಾಸಲ್ಲಿ ಕಲಿಯೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಸೊ ಮೊದಲಾಗಿ ವಾಟ್ ಈಸ್ ಮೆಸೇಜ್? A message refers to a brief piece of information that you write down for a person when you cannot contact them directly. ಒಬ್ಬ ಯಾವುದೇ ವ್ಯಕ್ತಿಯನ್ನು ನಾವು ನೇರವಾಗಿ ಸಂಪರ್ಕ ಮಾಡೋಕ್ಕಾಗಲಿಲ್ಲ ಅಂದರೆ ಅವನಿಗೆ ಒಂದು ಸಂದೇಶ ರೂಪದಲ್ಲಿ ಒಂದು ಮಾಹಿತಿಯನ್ನು ಕಳಿಸ್ತೀವಲ್ಲ, ಅದನ್ನು ಮೆಸೇಜ್ ಅಂತ ಕರಿತೀವಿ. ಮೆಸೇಜ್ ಕ್ಯಾನ್ ಬಿ ಬೋತ್ ರಿಟನ್ ಆರ್ ಓರಲ್. ಈ ಬರೋಂಥ ಮೆಸೇಜ್ ಒಂದು ರಿಟರ್ನ್ ಫಾರ್ಮ್ದಾಗಿರ್ಬೋದು ಅಥವಾ ಓರಲ್ ಫಾರ್ಮ್ದಾಗಿರ್ಬೋದು. ಕಾಮನ್ ಆಗಿ ನಾವು ರಿಟರ್ನ್ ಫಾರ್ಮನ್ನೇ ನಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥದ್ದು. ಓಕೆ, ಇದು 3 ಅಂಕದ ಪ್ರಶ್ನೆಯಾಗಿ ನಿಮ್ಮ ಎಕ್ಸಾಮ್ಗಳಲ್ಲಿ ಕೇಳೋದ್ರಿಂದ ನಾವು ಅಟ್ಲೀಸ್ಟ್ 30 ಲೆಟರ್ಗಳಲ್ಲಾದರೂ ಬರೀಬೇಕಾಗುತ್ತೆ. 31 ಪದಗಳಲ್ಲಿ ಬರೀರಿ ಅಂತ ನಿಮ್ಮೊಂದು ಲಿಮಿಟೇಷನ್ ಕೊಟ್ಟಿರ್ತಾರೆ. ಆ ಲಿಮಿಟೇಷನ್ಸ್ ಪ್ರಕಾರ ಬರೀಬೇಕು. ಈಗ ಎರಡನೇದಾಗಿ ಮೆಸೇಜ್ ರೈಟಿಂಗ್ ಫಾರ್ಮೇಟನ್ನು ಕಲಿಯೋಣ. ಫಾರ್ಮೇಟ್ ಕಲಿತಾಗ ಮಾತ್ರ ನಮಗೆ ಈಸಿಯಾಗಿ ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ಯಾಕಂದರೆ ಫಾರ್ಮೇಟ್ ಗೊತ್ತಿಲ್ಲ ಅಂದರೆ ಮೆಸೇಜ್ ಬರೆಯೋದು ತುಂಬಾ ಕಷ್ಟ. ಸೊ ಮೊದಲಿಂದ ಏನಂದರೆ ಹೆಡ್ಡಿಂಗನ್ನು ಬರೀಬೇಕು. ಹೆಡ್ಡಿಂಗ್ ಅಂದರೆ ಯು ಶುಡ್ ಬಿಗಿನ್ ವಿತ್ ರೈಟಿಂಗ್ ದ ಹೆಡ್ಡಿಂಗ್ ಆ್ಯಸ್ ಮೆಸೇಜ್ ಇನ್ ಕ್ಯಾಪಿಟಲ್ ಲೆಟರ್ಸ್. It is supposed to be written in the center at the top. ಅಂದರೆ ಮೆಸೇಜ್ ಬರೋ ಟೈಮಲ್ಲಿ ನಾವು ಮೆಸೇಜ್ ಅಂತ ಕ್ಯಾಪಿಟಲಲ್ಲಿ ಬರಿಬೋದು ಅಥವಾ ಸ್ಮಾಲಲ್ಲಿ ಬರಿಬೋದು, ಅಥವಾ ಫಸ್ಟ್ ಲೆಟರ್ ಒಂದು ಕ್ಯಾಪಿಟಲ್ ಬರೆದು ಉಳಿದೆಲ್ಲವೆಲ್ಲವನ್ನು ಸ್ಮಾಲ್ ಆಗಿ ಟೈಟಲ್ ಆಗಿ ಬರೆದು ಸೆಂಟರಲ್ಲಿ ಬರಿಬೇಕು. ಇನ್ನು ಎರಡನೇದು ಡೇಟನ್ನು ಬರಿಬೇಕು. ಅಂದರೆ ನೀವು ಈ ಮೆಸೇಜನ್ನು ಯಾವಾಗ ಕೊಡ್ತಾ ಇದ್ರೋ ಅವಾಗಿನ ದಿನಾಂಕ. ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಪೇಜ್ ವಿ ಹ್ಯಾವ್ ಟು ರೈಟ್ ದ ಡೇಟ್ ಇನ್ ಎಕ್ಸ್ಪ್ಯಾಂಡ್ ಫಾರ್ಮ್. ಸೊ ಮೆಸೇಜನ್ನು ಲೆಫ್ಟ್ ಸೈಡ್ನ ಟಾಪಲ್ಲಿ ಬರಿಬೇಕು. ಇನ್ನು 3ನೇ ಸ್ಟೆಪ್ ಅಂದರೆ ಟೈಮ್ ಬರೀಬೇಕು. ದೌ ಇಟ್ ಈಸ್ ಮ್ಯಾಂಡೇಟರಿ ಟು ಮೆನ್ಷನ್ ದ ಟೈಮ್ ಇನ್ ದ ಮೆಸೇಜ್. ಸೊ ಟೈಮನ್ನು ಬರೀಲೇಬೇಕಂತಂದರೆ ಇದೊಂದು ನಿಮಗೆ ಒಂದು ಆಪ್ಷನಲ್ ಇದೆ. ಓಕೆ, 4ನೇ ಸ್ಟೆಪ್ಪಲ್ಲಿ ಸ್ಯಾಲ್ಯುಟೇಷನನ್ನು ಬರೀಬೇಕು. ಅದು ರೆಸ್ಪೆಕ್ಟಿಂಗ್ ವರ್ಡ್ಸ್ ಲೈಕ್ ಡಿಯರ್ ಅಥವಾ ಮಿಸ್ಟರ್, ಮಿಸ್ಸಸ್ ಇಂತೆಲ್ಲ ಬರಿತೀವಲ್ಲ, ಆ ಒಂದು ಸ್ಯಾಲ್ಯುಟೇಷನ್ಗಳನ್ನು ಬಳಸಬೇಕು. ಇನ್ನು 5ನೇ ಸ್ಟೆಪ್ಪಲ್ಲಿ ಬಾಡಿ ಆಫ್ ದ ಮೆಸೇಜ್. ಈ ಬಾಡಿ ಆಫ್ ದ ಮೆಸೇಜಲ್ಲಿ ನಾವು ಇನ್ಫಾರ್ಮೇಷನನ್ನು ಬರೀಬೇಕು. It is the main passage wherein you need to mention all the essential information. Do not use lengthy sentences. Keep it short, precise and write within 30 words. ಸೊ ಬಾಡಿ ಆಫ್ ದ ಮೆಸೇಜಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ನೇರವಾಗಿರಬೇಕು ಮತ್ತು ಯಾವುದೇ ಕಾರಣಕ್ಕೂ ಸೆಂಟೆನ್ಸ್ಗಳು ತುಂಬ ಲೆಂದಿ ಆಗಿರಬಾರ್ದು. ಆದಷ್ಟು ಶಾರ್ಟ್ ಫಾರ್ಮಲ್ಲಿ ಇರಬೇಕು, ಪ್ರಿಸೈಸ್ ಫಾರ್ಮಲ್ಲಿ ಇರಬೇಕು ಮತ್ತು ಈ ಮೆಸೇಜ್ 30 ಪದಗಳಿಗೆ ಸೀಮಿತವಾಗಿರಬೇಕು. ಇನ್ನು ಕೊನೆಯದಾಗಿ ಸೆಂಡರ್. After writing the necessary information, the sender's name comes at the end of the left side. ಸೊ ಮೆಸೇಜ್ನ ಕೊನೆಯಲ್ಲಿ ಲೆಫ್ಟ್ ಸೈಡಲ್ಲಿ ಈ ಮೆಸೇಜನ್ನು ಯಾರು ಕಳಿಸ್ತಾ ಇದ್ದಾರೋ ಅವ್ರ ಹೆಸರನ್ನು ಬರಿಬೇಕು. ಇದು 6 ಸ್ಟೆಪ್ಪಲ್ಲಿ ನಾವು ಮೆಸೇಜನ್ನು ಬರೀಬೇಕು. 6 ಸ್ಟೆಪ್ ಫಾಲೋ ಅಪ್ ಮಾಡಿದರೆ ಒಂದು ಸ್ಟೆಪ್ಪಿಗೆ ನಮಗೆ 1 ಅಂಕ ಇರುತ್ತೆ. ಸೊ 3 ಅಂಕ ಇಲ್ಲಿ ನಾವು ಪಡ್ಕೋಬೋದು. ಒಂದು ಸ್ಟೆಪ್ ಕೂಡ ಮಿಸ್ ಆದರೆ ನಾವು ಅಂಕವನ್ನು ಕಟ್ಟಾಗುತ್ತೆ. ಸೊ ಮೆಸೇಜ್ನ ಒಂದು ಫಾರ್ಮೆಟ್ ಈ ಥರ ಇರುತ್ತೆ. ನೀವು ಫಾರ್ಮೆಟ್ ನೋಡ್ಬೋದು. ಮೆಸೇಜ್ ಅಂತ ಈ ಥರ ಸೆಂಟ್ರಲ್ಲಿ ಬರೀಬೇಕು. ಇಲ್ಲಿ ನೀವು ಡೇಟನ್ನು ಫುಲ್ ಫಾರ್ಮಲ್ಲಿ ಬರೀಬೇಕು. ಡೇ, ಮಂತ್ ಮತ್ತು ಇಯರ್ ಫಾರ್ಮಲ್ಲಿ. ಇನ್ನು ಟೈಮನ್ನು ನೀವು 4 o'clock 5 o'clock ಅಂತ ನೀವು ಟೈಮ್ PM ಅಥವಾ AM ಅಂತ ಬರೀಬೇಕು ಇಲ್ಲಿ. ಆ ನಂತರ ಸ್ಯಾಲ್ಯುಟೇಷನಲ್ಲಿ ಮಿಸ್ಟರ್ ಅಥವಾ ಮಿಸ್ಸಸ್ ಅಥವಾ ರೆಸ್ಪೆಕ್ಟೆಡ್ ಅಂತ ಬರೀಬಹುದು. ಇನ್ನು ಬಾಡಿ ಆಫ್ ದ ಮೆಸೇಜ್ ಏನಿದೆ, ಈ ಲೈನ್ಸ್ ಏನಿವೆ, ಇಲ್ಲಿ ನೀವು ಡೀಟೇಲ್ ಆದ ಮಾಹಿತಿಯನ್ನು 30 ಪದಗಳಲ್ಲಿ ಬರೀಬೇಕು. ಇನ್ನು ಕೊನೆಗೆ ಸೆಂಡರ್ ನೇಮ್, ಯಾರು ಈ ಮೆಸೇಜನ್ನು ಕಳಿಸ್ತಾ ಇದ್ರು ಅವ್ರ ಹೆಸರು. ಇದೇ ಸೇಮ್ ಫಾರ್ಮೇಟನ್ನೇ ಫಾಲೋ ಅಪ್ ಮಾಡಬೇಕು. ಓಕೆ, ಈಗ ನಾವು ಮೆಸೇಜ್ ಅಂದ್ರೇನು, ಫಾರ್ಮೇಟ್ ಅಂದ್ರೆ ಏನು ಅಂತ ಕಲ್ತ್ಕೊಂಡಿವಿ. ಈಗ ನಾವು 3 ಮಾಡೆಲ್ಗಳನ್ನ ಒಂದು ಸಾಲ್ವ್ ಮಾಡೋಣ. ನಮಗೆ ಒಂದು ಪ್ರಶ್ನೆಯನ್ನು ಕೊಡ್ತಾರೆ, ಕೆಳಗಡೆ ಡೈಲಾಗ್ ಫಾರ್ಮಲ್ಲಿ ನಮಗೆ ಇಷ್ಟು ಡೈಲಾಗನ್ನು ಕೊಡ್ತಾರೆ. ಈ ಡೈಲಾಗನ್ನು ಓದ್ಕೊಂಡು ಈ ಒಂದು ಮಾಹಿತಿಯನ್ನು, ಡೈಲಾಗ್ ಫಾರ್ಮಲ್ಲಿದ್ದಂಥ ಮಾಹಿತಿಯನ್ನೇ ತೆಗೆದು ಅದು ಮೆಸೇಜ್ ರೂಪದಲ್ಲಿ ಬರೀಬೇಕು. ಸೊ ಮೊದಲನೇ ಪ್ರಶ್ನೆ ಯಾವ ಥರ ಕೊಡ್ತಾರೆ ನಮ್ಮ GPSTR ಎಕ್ಸಾಮಲ್ಲಿ. ಪ್ರಶ್ನೆ ನೋಡ್ಕೊಳ್ಳೋಣ. ರೀಡ್ ದ ಫಾಲೋಯಿಂಗ್ ಟೆಲಿಫೋನ್ ಕನ್ವರ್ಸೇಷನ್ ಬಿಟ್ವೀನ್ ನೀರಜ್ ಆ್ಯಂಡ್ ಸೋನಮ್. ಇಲ್ಲಿ ನೀರಜ್ ಮತ್ತು ಸೋನಮನ ಮಧ್ಯೆ ಟೆಲಿಫೋನ್ದಲ್ಲಿ ಮಾತಾಡ್ತಿರ್ತಾರೆ. ಸೋನಮ್ ಈಸ್ ಅಬೌಟ್ ಟು ಲೀವ್ ಹೋಮ್. ಸೋನಮ್ ಮನೆ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಆ್ಯಂಡ್ ವಿಲ್ ನಾಟ್ ಬಿ ಏಬಲ್ ಟು ಮೀಟ್ ರೋಹಿತ್. ಆತರಿಗೆ ರೋಹಿತ್ಗೆ ಭೇಟಿಯಾಗಿ ಆಗಲಿಲ್ಲ. ಸಿ ಲೀವ್ಸ್ ಅ ಮೆಸೇಜ್ ಫಾರ್ ಹಿಮ್. ಸೊ ಸೋನಮ್ ಏನು ಮಾಡ್ತಾಳೆ, ಅವನಿಗೊಂದು ಮೆಸೇಜನ್ನು ಕಳಿಸ್ತಾಳೆ ರೋಹಿತ್ಗೆ. ರೈಟ್ ದ್ಯಾಟ್ ಮೆಸೇಜ್ ಯೂಸಿಂಗ್ ನಾಟ್ ಮೋರ್ ದೆನ್ 30 words ಅಂತ. ಸೊ ನಮಗೆ ಇಲ್ಲಿ ಎಲ್ಲ ಯಾರ್ಯಾರು ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಯಿತು. ಇದಕ್ಕೆ 3 ಅಂಕದ ಒಂದು ಪ್ರಶ್ನೆ.
ಈಗ ಅವರ ಮಧ್ಯೆ ಆದಂಥ ಒಂದು ಟೆಲಿಫೋನ್ ಸಂಭಾಷಣೆಯನ್ನು ಈ ಥರ ನಮ್ಗೆ ಕೊಟ್ಟಿರ್ತಾರೆ. ಇದು ಕೂಡ ಪ್ರಶ್ನೆನೇ ಇದೆ. ಇಷ್ಟೆಲ್ಲ ಓದ್ಕೊಂಡು ಆಮೇಲೆ ನಾವು ಮೆಸೇಜನ್ನು ಬರೀಬೇಕು. ಮೊದಲು ಓದ್ಕೊಳ್ಳೋಣ. ನೀರಜ್ ಹೇಳ್ತಾನೆ, ಹೆಲೋ ಈಸ್ ದ್ಯಾಟ್ ಸೋನಮ್ ಅಂತ ಕೇಳ್ತಾನೆ. ಅವಾಗ ಸೋನಮ್ ಹೌದು ನಾನೇ ಮಾತಾಡ್ತಿರೋದು ಅಂತಾಳೆ. ಅವಾಗ ನೀರಜ್ ಹೇಳ್ತಾನೆ, ಇಟ್ ಈಸ್ ನೀರಜ್ ಹಿಯರ್ ಸೋನಮ್. ಯು ನೋ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2002 ಈಸ್ ಆನ್. ಐ ಪ್ಲ್ಯಾನ್ ಟು ವಿಸಿಟ್ ಇಟ್ ಟುಡೇ ಅಂತ ಹೇಳ್ತಾನೆ. ಅಂದರೆ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಏನಿದೆ 2022 ನಡೀತಾ ಇದೆ, ಅದಕ್ಕೆ ನಾನು ಭೇಟಿ ಆಗಬೇಕಂತ ಇದ್ದೀನಿ. ಸೋನಮ್ ಹೇಳ್ತಾರೆ, ಓ ಇಟ್ ಈಸ್ ಅ ವಂಡರ್ಫುಲ್ ಐಡಿಯಾ ಬಟ್ ವೈ ನಾಟ್ ಮೇಕ್ ಇಟ್ ಟುಮಾರೋ. ಇದು ನಾಳೆ ಯಾಕೆ ಮಾಡಬಾರ್ದು ಅಂತ ಕೇಳ್ತಾಳೆ. ಅವಾಗ ನೀರಜ್ ಹೇಳ್ತಾನೆ, ನೋ ಟುಮಾರೋ ಐ ಆಮ್ ಬಿಸಿ, ಲೆಟ್ಸ್ ಮೇಕ್ ಇಟ್ ಟುಡೇ. ಸುರೇಂದರ್ ಈಸ್ ಕಮಿಂಗ್ ವಿತ್ ಮೀ, ಯು ಬ್ರಿಂಗ್ ರೋಹಿತ್ ವಿತ್ ಯು. ಇಲ್ಲ ಇವತ್ತು ಆಗಲ್ಲ, ನಾಳೆ ಬೇಡ, ನಾನು ನಾಳೆ ಬಿಸಿ ಇದ್ದೀನಿ, ಇವತ್ತೇ ಮಾಡೋಣ. ಇವತ್ತು ಸುರೇಂದರ್ ನನ್ನ ಜೊತೆ ಬರ್ತಾ ಇದ್ದಾನೆ, ನೀನು ರೋಹಿತ್ಗನ್ನ ಕರ್ಕೊಂಡು ಬಾ ಅಂತ ನೀರಜ್ಗೆ ಸೋನಮ್ ಹೇಳ್ತಾಳೆ. ನೀರಜ್ ಹೇಳ್ತಾನೆ ಸೋನಮ್ಗೆ. ಅವಾಗ ಸೋನಮ್ ಅಂತಾಳೆ, ಹಿ ಈಸ್ ನಾಟ್ ಎಟ್ ಹೋಮ್ ಎಟ್ ಪ್ರೆಸೆಂಟ್. ಈಗ ಆತ ರೋಹಿತ್ ಮನೇಲಿಲ್ಲ, ಬಟ್ ರೆಸ್ಟ್ ಅಶ್ಯೂರ್ಡ್ ಹಿ ವಿಲ್ ಬಿ ಹ್ಯಾಪಿ ಟು ಬಿ ವಿತ್ ಅಸ್. ಹಿ ಎಕ್ಸ್ಪ್ರೆಸ್ ಅ ಡಿಸೈರ್ ಟು ವಿಸಿಟ್ ಇಟ್ ಅರ್ಲಿಯರ್. ಆತ ಈಗ ಸದ್ಯಕ್ಕೆ ಮನೆಗಿಲ್ಲ, ಬಟ್ ಅವ್ನು ಬಂದ ಮೇಲೆ ಅವನಿಗೆ ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ನೀರಜ್ ಹೇಳ್ತಾನೆ, ದೆನ್ ಇಟ್ ಈಸ್ ಸೆಟಲ್ಡ್, ಪ್ಲೀಸ್ ವೆಯ್ಟ್ ಫಾರ್ ಅಸ್ ಎಟ್ ಗೇಟ್ ನಂಬರ್ 3 at 1:30 PM ಟುಡೇ. ಇನ್ ಕೇಸ್ ಯು ರೀಚ್ ಅರ್ಲಿಯರ್ ಪ್ಲೀಸ್ ವೆಯ್ಟ್ ಫಾರ್ ಅಸ್. ಅದಕ್ಕೆ ಹೇಳ್ತಾನೆ, ಆಯಿತು ಗೇಟ್ ನಂಬರ್ 3 1:15 ಸುಮಾರಿಗೆ ಬಂದುಬಿಡು, ಅಲ್ಲೇ ಭೇಟಿ ಆಗೋಣ ಅಂತ ಹೇಳ್ತಾನೆ. ಒಂದು ವೇಳೆ ನೀನೇ ಬೇಗ ಬಂದರೆ ನನ್ನ ಸಲುವಾಗಿ ವೆಯ್ಟ್ ಮಾಡು. ಇಫ್ ವಿ ರೀಚ್ ಅರ್ಲಿಯರ್ ವಿ ಶಾಲ್ ಲುಕ್ ಫಾರ್ ಯು ಅಂತ ಹೇಳ್ತಾರೆ. ಅವಾಗ ಸೋನಮ್ ಹೇಳ್ತಾಳೆ, ಫೈನ್ ಇಟ್ ಈಸ್ ಶಾಲ್ ಬಿ ಆಲ್ ರೈಟ್, ವಿ ಶಾಲ್ ರೀಚ್ ಇನ್ ಟೈಮ್. ಆಯಿತು ನಾನು ಟೈಮಿಗೆ ಬರ್ತೀನಿ ಅಂತ ಹೇಳ್ತಾಳೆ. ಅವಾಗ ನೀರಜ್ ಆಲ್ ರೈಟ್ ಬಾಯ್ ಟಿಲ್ ದೆನ್ ಅಂತ ಹೇಳ್ತಾನೆ. ಸೋನಮ್ ಕೂಡ ಬಾಯ್ ಅಂತ ಹೇಳ್ತಾಳೆ. ಸೊ ನಮಗಿಲ್ಲಿ ಮಾಹಿತಿ ಎಲ್ಲ ಗೊತ್ತಾಯಿತು, ಯಾವ್ಯಾವ ಮಾಹಿತಿಯನ್ನು ಯಾರು ಕೊಡ್ತಾ ಇದ್ದಾರೆ ಅಂತ. ಈಗ ನಾವಿಲ್ಲಿ ಒಂದು ಮೆಸೇಜನ್ನು ಬರೀಬೇಕು. ಯಾರು ಬರೀಬೇಕು? ಈಗ ಸೋನಮ್ ಬರೀಬೇಕು. ಓಕೆ, ಸೊ ಮೆಸೇಜ್ ಅಂತ ಇದ್ರೆ ನೀವು ಟೈಟಲ್ನ ಬರೀಬೇಕು. ಆನಂತರ ಇವತ್ತಿನ ಒಂದು ದಿನಾಂಕ, ಯಾವತ್ತು ಬರ್ತಾ ಇರ್ತೀರೋ ಅವತ್ತಿನ ದಿನಾಂಕ ಬರೀಬೇಕು. ಆಮೇಲೆ ಟೈಮ್, ಇದು ಟೈಮ್ ಅಂತ ಆಗಬೇಕು, ಟೈಮರ್ ಆಗಿದೆ, ಟೈಮ್ 5 PM. ಇಲ್ಲಿ ಡಾರ್ಲಿಂಗ್ ಅಂತ ಹಾಕಿದ್ದಾರೆ, ನೀವು ಡಾರ್ಲಿಂಗ್ ಹಾಕ್ಬೋದು, ಡಿಯರ್ ಅಂತ ಹಾಕ್ಬೋದು. ವಿ ಆರ್ ವಿಸಿಟಿಂಗ್ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ 2022 ಆಗಬೇಕಿದು, 22 ಟುಡೇ. 2022 ಒಂದು ನಾವು ಫೇರಿಗೆ, ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಗೆ ನಾವು ಅಟೆಂಡ್ ಆಗ್ತಾ ಇದ್ದೀವಿ. ನೀರಜ್ ಆ್ಯಂಡ್ ಸುರೇಂದರ್ ಶಾಲ್ ವೇಟ್ ಫಾರ್ ಅಸ್ ಎಟ್ 1:30 PM ಟುಡೇ ಎಟ್ ಗೇಟ್ ನಂಬರ್ 3.1. ಸೊ ನೀರಜ್ ಮತ್ತು ಸುರೇಂದರ್ ಇಬ್ಬರು ಬರ್ತಾ ಇದ್ದಾರೆ. ಅವರು 1:15 ಸುಮಾರಿಗೆ ಗೇಟ್ ನಂಬರ್ 3 ನಮಗೆ ವೇಟ್ ಮಾಡ್ತಾ ಇರ್ತಾರೆ. ಶಾಲ್ ಬಿ ಪ್ಯಾಕ್ ಫ್ರಮ್ ಆಫೀಸ್ ಎಟ್ 12 noon ಟು ಗೋ ದೇರ್ ಟುಗೆದರ್. ಇಬ್ಬರು ಕೂಡ ಅಲ್ಲಿಗೆ ಹೋಗೋಣ. ಪ್ಲೀಸ್ ವೇಟ್ ಟಿಲ್ ದೆನ್ ಐ ಶಾಲ್ ಟೆಲ್ ಯು ಎವ್ರಿಥಿಂಗ್. ಆಮೇಲೆ ಬಂದು ಭೇಟಿಯಾಗು, ನಾನು ಎಲ್ಲವನ್ನು ಡೀಟೇಲ್ ಆಗಿ ಹೇಳ್ತೀನಿ ಅಂತ ಸೋನಮ್ ಇಷ್ಟು ಬರೆದು ಕೊನೆಗೆ ಮಾಡಿದ್ದು ಸೋನಮ್ ತನ್ನ ಹೆಸರನ್ನು ಬರಿಬೇಕು. ಈ ಥರ ನಾವು ಮೆಸೇಜ್ ರೈಟಿಂಗಲ್ಲಿ ನೋಡಿ ನಾವು ಫಾರ್ಮೆಟನ್ನು ಫಾಲೋ ಮಾಡಿದ್ದು. ಒಂದು ಸ್ಟೆಪ್ಪು, ಡೇಟ್ ಇದೆ 2ನೇದು, ಟೈಮ್ ಇದೆ ಅನ್ನೋದು 3ನೇದು, ಇದು ರೆಸ್ಪೆಕ್ಟಿಂಗ್ ವರ್ಡ್ 4ನೇದು, ಬಾಡಿ ಆಫ್ ದ ಇನ್ಫಾರ್ಮೇಷನ್ ಇದೆ 5ನೇದು, ಇದನ್ನು ಕೊನೆಗೆ ನೇಮ್ ಇದೆ 6ನೇ ಸ್ಟೆಪ್. ಒಟ್ಟು ನಾವು 6 ಸ್ಟೆಪ್ಸನ್ನು ಫಾಲೋ ಅಪ್ ಮಾಡಬೇಕು. ಓಕೆ, ಈಗ ನಾವು ಸೆಕೆಂಡ್ ಇನ್ನೊಂದು ಮಾಡಲ್ ನೋಡೋಣ. ರೀಡ್ ದ ಫಾಲೋಯಿಂಗ್ ಟೆಲಿಫೋನ್ ಕನ್ವರ್ಸೇಷನ್ ದಟ್ ಟುಕ್ ಪ್ಲೇಸ್ ವಿತ್ ವೆನ್ ರಾಮ ಅನ್ಸರ್ಡ್ ದ ಫೋನ್ ಎಟ್ ಫ್ಯೂಚರ್ ನಾಲೆಜ್ ಎನ್ಸೈಕ್ಲೋಪೀಡಿಯಾ ಆ್ಯಂಡ್ ರೆಫರೆನ್ಸ್ ಬುಕ್ಸ್. ಸೊ ರಾಮ ಏನು ಮಾಡ್ತಾನೆ, ಇವ್ರಿಗೆ ರಿಪ್ಲೈ ಕೊಡ್ತಾನೆ ಟೆಲಿಫೋನಲ್ಲಿ. ರೈಟ್ ದ ಮೆಸೇಜ್ ದ್ಯಾಟ್ ರಾಮ ಲೀವ್ಸ್ ಫಾರ್ ಮಿಸ್ಟರ್ ಡೆಬು ಯೂಸಿಂಗ್ ನಾಟ್ ಮೋರ್ ದೆನ್ 30 words. ಇಲ್ಲಿ ರಾಮ ಏನು ಮಾಡ್ತಾನೆ, ಮಿಸ್ಟರ್ ಡೆಬುಗೆ ಒಂದು ಪತ್ರವನ್ನು ಬರೀತಾನೆ, ಅದು 30 ಲೆಟರಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಕೆಳಗಡೆ ನಿಮಗೆ ಡೈಲಾಗ್ ಕೊಟ್ಟಿರ್ತಾರೆ, ಡೈಲಾಗನ್ನು ಕಂಪ್ಲೀಟಾಗಿ ಓದ್ಕೋಬೇಕು. ಮಿಸ್ಟರ್ ಮುರಳಿ ಏನು ಬರ್ತಾನೆ ನೋಡಿ. ಹೆಲೋ, ದಿಸ್ ಈಸ್ ಮಿಸ್ಟರ್ ಮುರಳಿ ಫ್ರಮ್ ಮದ್ರಾಸ್, ಮೇ ಐ ಸ್ಪೀಕ್ ಟು ಮಿಸ್ಟರ್ ಡೆಬೂಸ್ ಪ್ಲೀಸ್ ಅಂತ. ಮಿಸ್ಟರ್ ಮುರಳಿ ಏನು ಮಾಡ್ತಾನೆ, ನಾನು ಮುರಳಿ ಇದ್ದೀನಿ ಮದ್ರಾಸ್ದಿಂದ, ನಾನು ಮಿಸ್ಟರ್ ಡೆಬೂಸ್ ಜೊತೆ ಮಾತಾಡಬಹುದಾ ಅಂತ. ಅವಾಗ ರಾಮ ಹೇಳ್ತಾನೆ, ಮಿಸ್ಟರ್ ಡೆಬು ಈಸ್ ನಾಟ್ ಇನ್ ಎಟ್ ದ ಮೂಮೆಂಟ್, ಮೇ ಐ ಟೇಕ್ ಅ ಮೆಸೇಜ್ ಫಾರ್ ಹಿಮ್. ಮಿಸ್ಟರ್ ಡೆಬುಗೆ ಸದ್ಯಕ್ಕೆ ನಮ್ಮ ಜೊತೆಗಿಲ್ಲ, ಅವನಿಗೆ ನಾನೊಂದು ಮೆಸೇಜ್ ಕಳಿಸ್ಬಹುದಾ ಅಂತ ಕೇಳ್ತಾನೆ. ಅವಾಗ ಮಿಸ್ಟರ್ ಮುರಳಿ ಹೇಳ್ತಾನೆ, ಪ್ಲೀಸ್ ಕನ್ವೆ ಮೈ ಥ್ಯಾಂಕ್ಸ್ ಟು ಹಿಮ್. ಐ ಹ್ಯಾವ್ ಜಸ್ಟ್ ರಿಸೀವ್ಡ್ ದ ಎನ್ಸೈಕ್ಲೋಪೀಡಿಯಾ ಐ ಆರ್ಡರ್ಡ್. ದ ಲಾಸ್ಟ್ ಪೇಮೆಂಟ್ ವುಡ್ ರೀಚ್ ಟಿಲ್ ಟುಮಾರೋ. ಐ ವುಡ್ ಆಲ್ಸೋ ಲೈಕ್ ಸಮ್ ಇನ್ಫಾರ್ಮೇಷನ್ ಆನ್ ದ ಲೇಟೆಸ್ಟ್ ರೆಫರೆನ್ಸ್ ಬುಕ್ ಇನ್ ಜಿಯೋಗ್ರಫಿ ಅಂತ ಹೇಳ್ತಾನೆ. ಮಿಸ್ಟರ್ ಮುರಳಿ ಎಲ್ಲ ಹೇಳ್ತಾನೆ, ನಾನು ಎನ್ಸೈಕ್ಲೋಪೀಡಿಯಾ ಪುಸ್ತಕವನ್ನು ರಿಸೀವ್ ಮಾಡಿದ್ದೀನಿ, ಪೇಮೆಂಟ್ ಕೂಡ ನಾಳೆ ಆಗ್ಬೋದು, ಅದರ ಒಂದು ಮಾಹಿತಿನ ನಮ್ಗೆ ಕೊಡ್ತೀವಿ ಅಂತ. ಅವಾಗ ರಾಮ ಹೇಳ್ತಾನೆ, ಐ ವಿಲ್ ಮೇಕ್ ಶೂರ್ ಹಿ ಗೆಟ್ಸ್ ದ ಮೆಸೇಜ್ ಮಿಸ್ಟರ್ ಮುರಳಿ. ಅವಾಗ ಮಿಸ್ಟರ್ ಮುರಳಿ ಹೇಳ್ತಾನೆ, ಥ್ಯಾಂಕ್ ಯು ಅಂತ ಹೇಳ್ತಾನೆ. ಸೊ ನಾವೀಗ ಮೆಸೇಜನ್ನು ಬರೀಬೇಕು. ಯಾರಿಗೆ ಬರೀಬೇಕು? ರಾಮನ್ ಏನು ಮಾಡ್ತಾನೆ, ಬರೀತಾನೆ. ಸೊ ಏನು ಬರೀತಾನೆ ನೋಡ್ರಿ, ಮಿಸ್ಟರ್ ಮುರಳಿಗೆ ರಾಮ ಈಗ ಮೆಸೇಜ್ ಕಳಿಸ್ಬೇಕು.
ಸೊ ಮೆಸೇಜ್ ಅಂತ ಟೈಟಲ್ ಬರೀಬೇಕು. ಇಲ್ಲಿ ಡೇಟು, ಟೈಮು, ಸ್ಯಾಲ್ಯುಟೇಷನ್ ವರ್ಡ್ ಆಗಿ ಮಿಸ್ಟರ್ ಡೆಬ್ಬು ಅಂತ ಬರೆದಿದ್ದೀವಿ. ಮಿಸ್ಟರ್ ಮುರಳಿ ಟೆಲಿಫೋನ್ ಟು ಯು ಫ್ರಮ್ ಮದ್ರಾಸ್. ಮಿಸ್ಟರ್ ಮುರಳಿ ನಿಮಗೆ ಫೋನ್ ಮಾಡಿದ ಮದ್ರಾಸ್ದಿಂದ. ಹಿ ವಾಂಟೆಡ್ ಟು ಥ್ಯಾಂಕ್ ಯು ಆ್ಯಸ್ ಹಿ ಹ್ಯಾಸ್ ರಿಸೀವ್ಡ್ ದ ಎನ್ಸೈಕ್ಲೋಪೀಡಿಯಾ ಆರ್ಡರ್ಡ್ ಬೈ ಹಿಮ್. ಸೊ ಆತನಿಗೆ ಎನ್ಸೈಕ್ಲೋಪೀಡಿಯಾ ಹೋಗಿ ಮುಟ್ಟಿದೆ ಅಂತ ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಆ್ಯಂಡ್ ಅಶೂಡ್ ದ್ಯಾಟ್ ದ ಲಾಸ್ಟ್ ಪೇಮೆಂಟ್ ವುಡ್ ರೀಚ್ ಯು ಬೈ ಟುಮಾರೋ. ಅದರ ಪೇಮೆಂಟ್ ಏನಾದರೂ ನಾಳೆ ಬಂದು ನಿಮಗೆ ಮುಟ್ಟಿಸ್ತಾನೆ ಅಂತ ಹೇಳಿದ್ದಾನೆ. ಹಿ ವುಡ್ ಆಲ್ಸೋ ಲೈಕ್ ಟು ಗೆಟ್ ಸಮ್ ಇನ್ಫಾರ್ಮೇಷನ್ ಆನ್ ದ ಲೇಟೆಸ್ಟ್ ರೆಫರೆನ್ಸ್ ಬುಕ್ಸ್ ಇನ್ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಆ ಪುಸ್ತಕದ ಮಾಹಿತಿ ಕೂಡ ಆತ ನಿಮಗೆ ಕೊಡ್ತಾ ಅಂತ ಹೇಳಿದ್ದಾನೆ. ಅಂತಿಷ್ಟು ಮಾಹಿತಿಯನ್ನು ಕೊಟ್ಟೆ ಮೇಲೆ ಕೊನೆಗೆ ತಾವು ಬರೆದ ಹೆಸರನ್ನು ಬರೀಬೇಕು. ಇದು ಒಂದು ಎರಡನೇ ಒಂದು ಫಾರ್ಮೇಟ್. ಸೊ ಇನ್ನೊಂದು ಮೂರನೇ ಒಂದು ಲೆಟರನ್ನು ಕಲಿಯೋಣ. ಕೊನೆಯದು ರೀಡ್ ದ ಫಾಲೋಯಿಂಗ್ ಟೆಲಿಫೋನ್ ಕನ್ವರ್ಸೇಷನ್ ಬಿಟ್ವೀನ್ ರಾಹುಲ್ ಆ್ಯಂಡ್ ಸೋನು. ಇಲ್ಲಿ ರಾಹುಲ್ ಮತ್ತು ಸೋನು ಮಧ್ಯೆ ಟೆಲಿಫೋನ್ನಲ್ಲಿ ಮಾತಾಡಿದ ಸಂಭಾಷಣೆ ಇರುತ್ತೆ. ಸೋನು ಈಸ್ ಅಬೌಟ್ ಟು ಲೀವ್ ಫಾರ್ ಸ್ಕೂಲ್ ಆ್ಯಂಡ್ ವಿಲ್ ನಾಟ್ ಏಬಲ್ ಟು ಮೀಟ್ ಹರ್ ಬ್ರದರ್ ಮೋಹಿತ್. ಸೊ ಸೋನು ಸ್ಕೂಲ್ ಬಿಟ್ಟ ಮ್ಯಾಗೆ ಮೋಹಿತ್ಗೆ ಆತನಿಗೆ ಭೇಟಿ ಆಗೋಕ್ಕೆ ಆಗೋದಿಲ್ಲ. ಸೊ ಸೋನು ಏನು ಮಾಡ್ತಾಳೆ, ಸಿ ಲೀವ್ಸ್ ಅ ಮೆಸೇಜ್ ಫಾರ್ ಹಿಮ್. ಅವನ ಸಲುವಾಗಿ ಒಂದು ಮೆಸೇಜನ್ನು ಕಳಿಸ್ತಾಳೆ. ರೈಟ್ ದ ಮೆಸೇಜ್ ಇನ್ 30 words. ಇದು ಕೂಡ 3 ಅಂಕದ ಪ್ರಶ್ನೆ. ಸೊ ಈಗ ನೋಡೋಣ ಸಂದೇಶ ಏನಿದೆ. ರಾಹುಲ್, ಹೆಲೋ, ಕ್ಯಾನ್ ಐ ಸ್ಪೀಕ್ ಟು ಮೋಹಿತ್ ಪ್ಲೀಸ್. ರಾಹುಲ್ ಫೋನ್ ಮಾಡ್ತಾನೆ. ಫೋನ್ ಮಾಡಿ ನಾನು ಮೋಹಿತ್ ಜೊತೆ ಮಾತಾಡ್ಬೋದಾ ಅಂತ ಕೇಳ್ತಾನೆ. ಅವಾಗ ಸೋನು ಹೇಳ್ತಾಳೆ, ಹಿ ಈಸ್ ನಾಟ್ ಎಟ್ ಹೋಮ್. ಆತ ಮನೇಲಿಲ್ಲ. ಐ ಆಮ್ ಹಿಸ್ ಸಿಸ್ಟರ್. ನಾನು ಅವಳದು ಸಿಸ್ಟರ್ ಇದ್ದೀನಿ. ವುಡ್ ಯು ಲೈಕ್ ಟು ಲೀವ್ ಅ ಮೆಸೇಜ್ ಫಾರ್ ಹಿಮ್. ನಾನು ಅವನಿಗೆ ಏನಾದರೂ ಮಾಹಿತಿ ಕೊಡಬೇಕಾ ಅಂತ ಕೇಳ್ತಾಳೆ. ನೋಡಿ, ರಾಹುಲ್ ಫೋನ್ ಹಚ್ಚಿರ್ತಾನೆ ಮೋಹಿತ್ಗೆ. ಬಟ್ ಇಲ್ಲಿ ಯಾರು ಮಾತಾಡ್ತಾರೆ, ಆ ಮೋಹಿತನ ಸಿಸ್ಟರ್ ಸೋನು ಮಾತಾಡ್ತಾಳೆ. ಸೊ ರಾಹುಲ್ ಹೇಳ್ತಾನೆ, ಐ ಆಮ್ ಹಿಸ್ ಫ್ರೆಂಡ್ ರಾಹುಲ್. ನಾನು ಮೋಹಿತನ ಫ್ರೆಂಡ್ ರಾಹುಲ್ ಇದ್ದೀನಿ. ಕೈಂಡ್ಲಿ ಟೆಲ್ ಹಿಮ್ ದ್ಯಾಟ್ ಟುಮಾರೋ ವಿ ಆರ್ ಗೋಯಿಂಗ್ ಟು ಪ್ರಗತಿ ಮೈದಾನ್ ಟುಮಾರೋ. ನಾವು ನಾಳೆಗೆ ಪ್ರಗತಿ ಮೈದಾನಕ್ಕೆ ಹೋಗ್ತಾ ಇದ್ದೀವಿ, ಅವನಿಗೆ ಈ ಮಾಹಿತಿಯನ್ನು ಕೊಡು. ವೇರ್ ಅ ಬುಕ್ ಫೇರ್ ಈಸ್ ಗೋಯಿಂಗ್ ಟು ಬಿ ಹೆಲ್ಡ್. ಅಲ್ಲಿ ಒಂದು ಪುಸ್ತಕದ ಮೇಳ ಇದೆ, ಆ ಪುಸ್ತಕ ಮೇಳಕ್ಕೆ ನಾವು ಹೋಗ್ತಾ ಇದ್ದೀವಿ. ಟೆಲ್ ಹಿಮ್ ಟು ಕಾಲ್ ಮೀ ಇನ್ ದ ಈವ್ನಿಂಗ್. ಸಾಯಂಕಾಲ ನನಗೆ ಕಾಲ್ ಮಾಡಿ ಅಂತ ಹೇಳಿ. ಇನ್ ಕೇಸ್ ಹಿ ಈಸ್ ಇಂಟ್ರೆಸ್ಟೆಡ್. ಈ ಪುಸ್ತಕ ಮೇಳಕ್ಕೆ ಆತ ಬರ್ತೀನಂತ ಇಷ್ಟ ಇದ್ದರೆ ಅವನಿಗೆ ಫೋನ್ ಮಾಡಂತ ಹೇಳಿ ಅಂತ ರಾಹುಲ್ ಸೋನುಗೆ ಮಾಹಿತಿಯನ್ನು ಕೊಡ್ತಾನೆ. ಈಗ ಸೋನು ಏನು ಮಾಡಬೇಕಂದ್ರೆ ಮೋಹಿತ್ಗೆ ಒಂದು ಮೆಸೇಜನ್ನು ಕಳಿಸ್ಬೇಕು. ಓಕೆ, ಈಗ ನೋಡಿ ಯಾವ ಥರ ಬರೀಬೇಕು. ಫಸ್ಟಿಗೆ ಟೈಟಲಲ್ಲಿ ಮೆಸೇಜ್ ಅಂತ ಬರೆದಿದ್ದೀವಿ. ಆಮೇಲೆ 7th May 2022 ಅಂತ ಡೇಟ್ ಹಾಕಿದ್ದೀವಿ. ಆಮೇಲೆ ಟೈಮಿಂಗ್ ಇದೆ. ಡಿಯರ್ ಮೋಹಿತ್ ಅಂತ ಸ್ಯಾಲ್ಯುಟೇಷನ್ ಇದೆ. ಈಗ 5ರಲ್ಲಿ ಮೆಸೇಜನ್ನು ಬರೀಬೇಕು. ನಾವು ಆದಷ್ಟು ಶಾರ್ಟಾಗಿ ಬರೀಬೇಕು. ರಾಹುಲ್ ಕಾಲ್ಡ್ ಅಪ್ ಟು ಇನ್ಫಾರ್ಮ್ ದ್ಯಾಟ್ ಟುಮಾರೋ ಮಾರ್ನಿಂಗ್ ದೇ ಆರ್ ಗೋಯಿಂಗ್ ಟು ಬಿ ಆ ಬುಕ್ ಫೇರ್. ರಾಹುಲ್ ಕಾಲ್ ಮಾಡಿದ, ನಾಳೆ ಬೆಳಗ್ಗೆ ಪುಸ್ತಕದ ಮೇಳ ಇದೆ ಅಂತೆ. ಬೀಂಗ್ ಆರ್ಗನೈಸ್ಡ್ ಎಟ್ ಪ್ರಗತಿ ಮೈದಾನ್. ಪ್ರಗತಿ ಮೈದಾನದಲ್ಲಿ ಆ ಒಂದು ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರಂತ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ದೆನ್ ಕಾಲ್ ಹಿಮ್ ಇನ್ ದ ಈವ್ನಿಂಗ್. ನೀನು ಈ ಒಂದು ಪ್ರೋಗ್ರಾಮ್ಗೆ ಹೋಗಿ ನಿಮಗೆ ಆಸಕ್ತಿ ಇದ್ದರೆ ಸಾಯಂಕಾಲ ಅವನಿಗೆ ಕಾಲ್ ಮಾಡಿ ಅಂತ ಹೇಳಿದ್ದಾನೆ ಅಂತ ಇಷ್ಟ ಹೇಳಿ ಕೊನೆಗೆ ಮೆಸೇಜ್ ಕಳಿಸಿದವರ ಒಂದು ಹೆಸರನ್ನು ಬರೀಬೇಕು. ಇಷ್ಟು ನಾವು ಫಾಲೋ ಅಪ್ ಮಾಡಿದರೆ ಡೆಫಿನೆಟಾಗಿ ನಮ್ಮ GPSTR ಎಕ್ಸಾಮ್ಗಳಲ್ಲಿ 3ಕ್ಕೆ 3 ಅಂಕವನ್ನು ಪಡ್ಕೋಬೋದು. ಇಲ್ಲಿ ನಾವು ಮುಖ್ಯವಾಗಿ ನೆನಪಿಟ್ಕೋಬೇಕಾದಂದರೆ ಈ 6 ಫಾರ್ಮೆಟ್ಗಳನ್ನು ನೆನಪಿಟ್ಕೊಳ್ಳಿ ಕೇರ್ಫುಲ್ಲಾಗಿ. ಮೊದಲನೇದು ಹೆಡ್ಡಿಂಗ್ ಅಂದರೆ ಮೆಸೇಜ್ ಅಂತ ಬರೆಯೋದು. ಆಮೇಲೆ ನಾವು ಮೆಸೇಜನ್ನು ಕಳಿಸ್ತಕ್ಕಂಥ ಡೇಟು, ಮೆಸೇಜನ್ನು ಕಳಿಸ್ತಕ್ಕಂಥ ಟೈಮಿಂಗು, ಆಮೇಲೆ ಯಾರಿಗೆ ಕಳಿಸ್ತಾ ಇದ್ದೀವಿ ಅವ್ರಿಗೆ ಒಂದು ಸ್ಯಾಲ್ಯುಟೇಷನ್ ಅಂದರೆ ಬಾಡಿ ಆಫ್ ದ ಮೆಸೇಜಲ್ಲಿ ನಾವು ಡೀಟೇಲ್ ಆದ ಮಾಹಿತಿ ಬರೀಬೇಕು. ಕೊನೆಗೆ ಈ ಮೆಸೇಜ್ ಯಾರು ಕಳಿಸ್ತಾ ಇದ್ದಾರೆ ಅವರ ಒಂದು ಹೆಸರನ್ನು ಬರೀಬೇಕು. ಈ 6 ಸ್ಟೆಪ್ಪನ್ನು ಫಾಲೋ ಅಪ್ ಮಾಡಿ ಈ ಒಂದು ಕರೆಕ್ಟಾಗಿ ಕೊಟ್ಟಂಥ ಫಾರ್ಮೆಟಲ್ಲಿ ನೀವು ಬರೆದಿದ್ದರೆ ಈಸಿಯಾಗಿ 3ಕ್ಕೆ 3 ಅಂಕವನ್ನು ಪಡ್ಕೋಬೋದು. ಓಕೆ, ಇಷ್ಟು ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ more videos. Thank you all.